ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವನ್ನ ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಫ್ರೆಂಡ್ಸ್. ಅವರೇ ಬಂದ್ರಲ್ಲ, ಇವತ್ತು ನನ್ನ ಜೊತೆಗಿದ್ದಾರೆ ನನ್ನ ಫ್ರೆಂಡ್ಸ್. ನಿಶಾಂತ ನಿಮ್ಗೆ ಎಲ್ರಿಗೂ ಗೊತ್ತಿರ್ತಾನೆ, ಮೋಹನ, SLC ಕೂಚಿಕು ನಾವುಗಳು, ಇನ್ನು ಸುಮಾರು ಜನ ಇದ್ದಾರೆ. ಸದ್ಯಕ್ಕೆ ಇವ್ನು ಸಿಕ್ಕಿದ್ದಾನೆ. ಅದಕ್ಕೋಸ್ಕರ ನರಸಿಂಹಸ್ವಾಮಿ ಬೆಟ್ಟ ಅಂತಂದ್ರೆ ಸಾತ್ನೂರ್ ಹತ್ರ ಇದೆಯಲ್ಲ, ಅಲ್ಲಿ ದನಗಳ ಜಾತ್ರೆ ಇದೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ದನಗಳಿರುತ್ತೆ, ಯಾವ ಥರ ಜಾತ್ರೆ ನಡೀತಾ ಇದೆ ಅಂತ ತೋರಿಸ್ತೀನಿ. ಬನ್ನಿ. ಮೋಹನ್, ಏನು ಅನಿಸ್ತೈತೆ ನಾನು ಲಾಗಲ್ಲಿ ಜಾಯ್ನ್ ಆಗಿ? ನಿಮಗೆ ಖುಷಿ ಆಗ್ತೈತೆ. ವಿಡಿಯೋ ನೋಡ್ತಾ ಇದ್ದೀನಿ, ಖುಷಿ ಆಗ್ತೈತೆ. ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಮಾಡ್ತೀನಿ, ಹಾರೈಸ್ತೀನಿ. ನೋಡಿ, ನಮ್ಮ ಫ್ರೆಂಡ್ಸ್ಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ? ನೀವು ಅಷ್ಟೇ ಫಾಲೋ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ಗಳು ಆಗ್ತಾನೆ. ಬನ್ನಿ, ಇವಾಗ ತೋರಿಸ್ತೀನಿ ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಈಗ ಎಲ್ಲಿದ್ದೀನಿ ಅಂದರೆ ಆ್ಯಕ್ಚುಲಿ ಕೊಡಳ್ಳಿ ಕೆರೆ ಹತ್ರ ಇದ್ದೀನಿ. ಸೂಪರ್ ವ್ಯೂ ಇದೆ ನೋಡಿಲಿ. ನಿಶಾಂತ್, ಒಂದು ಪೋಸ್ ಕೊಡು ಹಂಗೆ ಫೋಟೋಗೆ. ಈ ಬ್ಯಾಕ್ ಡ್ರಾಪ್ ನಾನು ಸ್ಟಿಲ್ ತೆಗೆದು ನನ್ನ ಲೈಫ್ ಸ್ಪಾಯಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಾ? ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ. ಬಾ ನಿನ್ನ ಏನ್ ಆಕ್ಚುಲಿ ನಾನು ಫೋಟೋನೇ ತೆಗ್ದಿಲ್ಲ. ಈಗಲೇ ಲೇಟ್ ಆಗಿದೆ, ಬೇಗ ಓಡೋಣ, ಕತ್ಲೆ ಆಗ್ಬಿಡುತ್ತೆ. ನಿಶಾಂತ್, ಓಡೋಣ. ನಮ್ಮ ಮಗ ಜಿಂಕ್ ಚಾಕಾಗಿ ರೆಡಿ ಆಗ್ಬಿಟ್ಟವನೆ. ಬೈಲ್ ಮಗ ತೋರ್ಸು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಳ್ಳಿ ಹುಡುಗರು ಜಿಂಚಾಗ ರೆಡಿ ಆಗ್ಬಾರ್ದ? ಚೆನ್ನಾಗಿ ಕಾಣಿಸ್ಲೇಬಾರ್ದ? ಚೆನ್ನಾಗಿದೆ ಬಿಡ, ನಿನ್ ಮದುವೆ ಆಗಿದೆ ಕಣ ನಿಶಾಂತ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಬನ್ನಿ ಹೋಗೋಣ, ಟೈಮ್ ಆಯ್ತು. ಮೋಹನ್ ಬಾರೋ, ಟೈಮ್ ಆಯ್ತಲ್ಲ. ಆ ಚಿಂತೆ ಏನು ಅಂತ ಮದುವೆ ಆಗಿರೋರ್ಗೆ ಗೊತ್ತು. ಆಕ್ಚುಲಿ ಇನ್ನು ತುಂಬಾ ಜನ ಇದ್ದಾರೆ. ನಾವು SLC ಆಗಾಗ ಸಿಗ್ತಾ ಇರ್ತೀವಿ. ಇವಾಗ ಯಾರೇ ಸಿಕ್ಕರು ಜೊತೆಲಿ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೋಗ್ತಾನೆ ಇರ್ತೀವಿ ಪ್ರತಿ ಸಲ. ಹೌದು, ಆಕ್ಚುಲಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಆದರೆ ಹೈಸ್ಕೂಲಲ್ಲಿ ಯಾವ ಫ್ರೆಂಡ್ಶಿಪ್ ಆಗಿರುತ್ತೋ ಅದೇ ಬೆಸ್ಟ್ ಫ್ರೆಂಡ್ಶಿಪ್ ನನ್ನ ಪ್ರಕಾರ. ಹೀಗೆ ಮಗ, ನಾವು ಓದಿದ ಹೈಸ್ಕೂಲ್ ಯಾವ್ದಪ್ಪ ಅಂದ್ರೆ ಗೊರವಾಲೆ ಹೈಸ್ಕೂಲ್. ಹಿರಿಯ ಪ್ರೌಢಶಾಲೆ ಗೊರವಾಲೆ, ಉತ್ತರ ವಲಯ. ಕನ್ನಡ ಅಭಿಮಾನಿ ಜಾಸ್ತಿ, ಅದಕ್ಕೋಸ್ಕರ ಅಚ್ಚ ಕನ್ನಡದಲ್ಲಿ ಕರೆಕ್ಟಾಗಿ ಹೇಳ್ತಾವನೆ. ಈ ಸ್ಕೂಲಲ್ಲಿ ಪಕ್ಕ ಉಪ್ಪಿ ಅಭಿಮಾನಿ. ಹೌದು, ನಾವು ಇವ್ರ ಜೊತೆ ಯಾವುದೇ ರೀತಿ ವಾದನ ಮಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಇವರು ಅಷ್ಟು ಪರ್ಫೆಕ್ಟ್ ಇದ್ದಾರೆ. ಉಪ್ಪಿ ಸರ್ ತರನೇ ಮಾಡ್ತಾರೆ, ಕ್ವಶನ್ಗಳು ರಿಟರ್ನ್ ಆಗ್ತಾರೆ ನಮ್ಗೆ. ನೀವು ಇವ್ರನ್ನ ಮಾತಾಡ್ಸಿದ್ರೆ ಉಪ್ಪಿ ಸರ್ ತರ ಏ ತರ ಮಾತಾಡಿದ್ರೆ ಅದೇ ತರ ಮಾತಾಡ್ತಾರ ಅವ್ರು. ಹೌದು, ಸೇಮ್ ಅದೇ ತರ. ನಾವು ಕ್ವಶನ್ ಹಾಕಿದ್ರೆ ಅವರೇ ನಮ್ಮ ಸಿನಿಮಾದಲ್ಲಿ ಹೆಂಗ್ ಹುಳ ಬಿಡ್ತಾರೋ ಇವ್ರ ಮಾತಲ್ಲಿ ನಮ್ಮ ತಲೆ ಹುಳ ತೆಗಿತೀವಿ ಅಷ್ಟೇ. ನೋಡಿ, ಇವಾಗ UI ಮೂವಿ ಬಂದಿತ್ತು, ಹುಳ ಬಿಡ್ತಾ ಇಲ್ಲ, ಹುಳ ತೆಗಿತಾ ಇದಾರೆ ಆಕ್ಚುಲಿ ಇವರು. U&I. ನಾವಂತೂ ಜೊತೆಲಿದ್ರೆ ಮಸ್ತ್ ಮಜಾ ಮಾಡ್ತೀವಿ. ದನಗಳ ಬಗ್ಗೆ ಕ್ರೇಜು ಚಿಕ್ಕ ವಯಸ್ಸಿಂದನೂ ಇದೆ, ಆದರೆ ಎಲ್ಲಿದ್ರು ಮಿಸ್ ಮಾಡದೆ ಹೋಗ್ತಾ ಇರ್ತೀವಿ. ಈಗ ವಿಡಿಯೋ ಮಾಡ್ತಾ ಇದ್ರೆ ನಿಮಗೂ ಗೊತ್ತಾಗ್ತಿದೆ, ತೋರಿಸ್ತೀನಿ ಬನ್ನಿ. ಇದು ಶುರುವಾಗಲೇ 3 ದಿನ ಆಗಿದೆ. ಎಷ್ಟು ಜೊತೆ ದನಗಳಿದವೋ ಗೊತ್ತಿಲ್ಲ ಆ್ಯಕ್ಚುಲಿ. ನೋಡೋಣ, ಆದಷ್ಟು ತೋರಿಸ್ತೀನಿ. ಗಾಡಿ ಸೌಂಡ್ಗೆ ಎಷ್ಟು ಕೇಳಿಸ್ತಿದೆಯೋ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ಅಮ್ಮನ ಏನಂತೀರ ನಿಮಗೆ? ನಮಗೆ ಹೋಗ್ತಾ ಇದ್ದೀವಿ, ಭಾರಿ ನೋಡೋದು. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಿಶೋ, ನೀನಾ? ನಾವು ಸುಮಾರು ಅಟೆಂಡ್ ಮಾಡಿದ್ದೀವಿ ದನ ಜಾತ್ರೆಗಳ. ನೋಡೋಣ ಇಲ್ಲಿ ಹೆಂಗಿರುತ್ತೆ, ಇಲ್ಲಿ ಯಾವ ರೇಂಜಲ್ಲಿ ಎಲ್ಲ ಗುಂಪಲ್ಲಿ ಒಂದು ಗೂಳಿ ಇದ್ದೇ ಇರ್ತದೆ. ಆ ಗೂಳಿಲೇ ನಮ್ಮ ನಿಶಾಂತ. ಆದಷ್ಟು ಹತ್ರ ಬಂದಿದ್ವಿ. ಬನ್ನಿ ಹೋಗೋಣ, ನೋಡೋಣ. ಕತ್ಲೆ ಆಗ್ತಾ ಇದೆ, ಎಷ್ಟು ದನಗಳಿರುತ್ತೋ ಗೊತ್ತಿಲ್ಲ, ಆದರೂ ರಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ. ಇವಾಗ ನಾವು ಆಗಾಗ ಇಲ್ಲಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬರ್ತಾ ಇರ್ತೀವಿ ವರ್ಷಕ್ಕೊಂದ್ಸಲ. ಯಾಕೆಂದರೆ ಜಾತ್ರೆ ನಡೀತಾ ಇರುತ್ತೆ, ಆದರೆ ದನಗಳ ಜಾತ್ರೆ ಅಂತ ನಡೆಸ್ತಾ ಇದ್ದಾರೆ. ನೋಡೋಣ, ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಇಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಅದರ ಟಾಪಿಂದ ಸೂಪರ್ ವ್ಯೂ ಇದೆ ಮಾತ್ರ ದೇವಸ್ಥಾನದಲ್ಲಿಂದ. ಯಾರೆಲ್ಲ ಬಂದಿದ್ದಾರೆ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಸಾತ್ನೂರ್ ಬೆಟ್ಟ ಅಂತ ಕರೀತಾರೆ ಆ್ಯಕ್ಚುಲಿ, ಕೊಮ್ಮೆರಳ್ಳಿ ಹತ್ರ ಇರೋದು. ಬನ್ನಿ ತೋರಿಸ್ತೀನಿ. ಇವಾಗ ಪರಮಾನವ ಸ್ಕೂಲ್ ಆ್ಯಂಡ್ ಕಾಲೇಜು ಇದೆ, ಎಲ್ರಿಗೂ ಗೊತ್ತಿರುತ್ತೆ. ನೋಡೋಣ, ಜನ ಯಾರು ಇಲ್ಲ ಜಾಸ್ತಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಎಲ್ಲೋದ್ರು ರೈತರ ಬಗ್ಗೆ, ಕೇವಲ ಬಗ್ಗೆ ಮಾತಾಡ್ತಾರೆ. ಒಬ್ಬ ಶ್ರೀಮಂತ, ಒಬ್ಬ ಬೆಂಚು ಆಡಿ ಕಡಿಕಿರೋದು ಒಂದೇ, ನಾವು ಒಂದ್ ಜೊತೆ ಎತ್ಕಟ್ಟೋದು ಒಂದೇ. ನೀವು ಅಬ್ಸರ್ವ್ ಮಾಡಿ, ಆ ಶ್ರೀಮಂತ ಕಾರ್ಗೆ ಡೈಲಿ ಮೇಂಟೆನೆನ್ಸ್ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಒಂದು ಎತ್ತಿಗೆ ಇಲ್ಲ ಅಂದ್ರೂ 400 ರಿಂದ 500 ರೂಪಾಯಿ ಎತ್ತು ಖರ್ಚಾಗುತ್ತೆ ಒಂದು ದಿನಕ್ಕೆ. ಒಂದು ಎತ್ತಿಗೆ ಒಂದು ಜೊತೆಯಿಂದ 1000 ರೂಪಾಯಿ ಖರ್ಚಾಗುತ್ತೆ. ಅದೇ ಥರ ಮೇಂಟೆನೆನ್ಸ್ ಮಾಡ್ತೀವಿ ನಾವು. ಜನಗಳೇ ಇಲ್ಲ. ನಾವೇನಾದ್ರು
ತಪ್ಪು ನಿರ್ಧಾರ ಮಾಡ್ಬಿಟ್ವಾ ಅಂತ ಗೊತ್ತಾಯ್ತಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಲ್ಲೋಗಿ ನೋಡೋಣ ಹೆಂಗಿರುತ್ತೆ ವಾಸ್ತವ ಅಂತ. ಬನ್ನಿ ಹೋಗಿ ನೋಡೋಣ. ಬೆಟ್ಟ ಕಾಣಿಸ್ತಾ ಇದೆ, ತೋರಿಸ್ತೀನಿ ನೋಡಿ. ಯಾರು ಹೇಳಿದ್ದು ಇಸ್ಕೊಳ್ಳಿ ಇರ್ಬೋದು, ಒಂದು ಜೊತೆ ಪಂಚ ಎಲ್ಲ ಕೊಡ್ತೀವಿ. ಈ ಥರ ಬಕ್ರ ನಾವು ಯಾವತ್ತೂ ಆಗಿಲ್ಲ ಅನ್ಸುತ್ತೆ. ಏನು ಅನಿಸ್ತಾ ಇದೆ ನಿಮಗೆ? ಒಂದು ದನಗಳಿಲ್ಲ. ತಪ್ಪು ಮಾಹಿತಿ ತಗೊಂಡು ತಪ್ಪಾಗಿ ನಿರ್ಧಾರ ಮಾಡಿ ತಪ್ಪಿಗೆ ಬಂದ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕೂ ಆಗಲ್ಲ. ಬಂದು ನಾನು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ, ಏನೂ ಇಲ್ಲ. ಆ್ಯಕ್ಚುಲಿ ತುಂಬ ಬೇಜಾರಾಗ್ತಾಯಿದೆ. ಗೊತ್ತಿಲ್ಲ ನಮಗೆ, 5 ದಿನ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಮುಗ್ದೋಗೈತೆ. ನಿಶಾಂತ್ ಲೋ ಎಲ್ಲ ಮುಗ್ದೋಗಿದೆಯಲ್ಲ, ಸುಮ್ಮನೆ ಬಂದಂಗೆ ಆಯ್ತಲ್ಲೋ. ಆ್ಯಕ್ಚುಲಿ 3 ದಿನ ಹಿಂದೆನೇ ಬರಬೇಕಿತ್ತು ಅನಿಸುತ್ತೆ. ಎಲ್ಲ ಮುಗ್ದೋಗಿದೆ. ಏನು ಮಾಡೋಕ್ಕೂ ಆಗಲ್ಲ. ತುಂಬ ಚೆನ್ನಾಗಿ ಎಲ್ಲ ಸೆಟ್ನು ಹಾಕ್ಕೊಂಡಿದ್ರು. ಆ್ಯಕ್ಚುಲಿ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಎಲ್ಲ ಖಾಲಿಯಾಗಿದೆ. ನಿಶಾಂತ್ ಏನೋ ಸ್ವಲ್ಪನಾರು ಇನ್ಫಾರ್ಮೇಶನ್ ತಿಳ್ಕೊಬೇಕಲ್ವೇನಲ್ಲ. ತಪ್ಪು ನಿಂದ ತಪ್ಪು. ನಾನು ಮೊನ್ನೆನೇ ಹೋಮ ನಡೆಯೋ ಅಂದರೆ ನೀನು ಲೇಟಾಗಿ ಕರ್ಕೊಂಡು ಬಂದಿದ್ದೀಯಾ. ಲೋ ನಾನು ಆ್ಯಕ್ಚುಲಿ 5 ದಿನ ಇರುತ್ತೆ, 5 ದಿನದಲ್ಲಿ ಹೋಗ್ಬೋದಲ್ವಾ ಅಂತ ಅನ್ಕೊಂಡೆ. ನೋಡೋರು ಹಿಂಗಾಯ್ತಲ್ಲ. ನನಗೂ ಗೊತ್ತಾಗಿಲ್ಲ ನೋಡಿ. ಅಲ್ಲಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನಾವು ಬಂದಿದ್ದು ನಾನು ಕೇಳಿದ್ದಕ್ಕೆ 5 ದಿನ ಅಂದ್ರೆ ಕಣ. 5 ದಿನ ಆಗೋಗಿದ್ದಿಲ್ಲ ನಿನ್ನೆಗೇನೆ. ಹೌದಾ? 2ನೇ ತಾರೀಕು ಸ್ಟಾರ್ಟ್ ಆದರೆ ಇನ್ಯಾವತ್ತಾಗುತ್ತೆ ನೀವು ಹೇಳಿ. ಇನ್ಫಾರ್ಮೇಷನ್ ಮಿಸ್ ಆಗಿ ಬಂದಿದ್ದೀವಿ. ತಪ್ಪು ನಮ್ಮದೇ. ಲಾಗ್ನ ಎಂಡ್ ಮಾಡೋಕ್ಕಂತೂ ಆಗಲ್ಲ. ಈಗ ಹೋಗಿ ಏನೇನೆಲ್ಲ ಮಾಡ್ತೀವಿ ಲಾಗ್ನೆಲ್ಲ ಅದನ್ನೇ ತೋರಿಸ್ತೀನಿ. ಈ ಲಾಗ್ನ ಆದಷ್ಟು ನಿಮ್ಮನ್ನ ಎಂಗೇಜ್ ಆಗಿಡಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇಲ್ಲಿಂದ ಮಂಡ್ಯಕ್ಕೆ ಹೋಗೋಣ ಇವಾಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು 3 ಜನದಲ್ಲಿ ಯಾರು ಒಬ್ರಾದ್ರೂ ಏನಾರು ಕೊಡ್ಸಲ್ಲ ತಿನ್ನಕ್ಕೆ. ಏನ್ ಮಗ? ಏನಾದ್ರು ತಿನ್ಕೊಂಡು ಎಲ್ಲೋಗ್ತೀವಿ, ಏನು ಮಾಡ್ತೀವಿ ಬನ್ನಿ ನೋಡೋಣ. ಮಂಡ್ಯಕ್ಕೆ ಹೋಗೋಣ ಇವಾಗ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ತಪ್ಪು ತಿಳ್ಕೊಬೇಡಿ. ನೆಕ್ಸ್ಟ್ ಟೈಮ್ ಜಾತ್ರೆಗೆ ಒಂದಿನ ಮುಂಚೆಗೆ ಬಂದು ವಿಡಿಯೋ ಮಾಡ್ತೀನಿ, ಓಕೆನಾ? ಯಾರು ಬೇಜಾರಾಗಿದ್ರೆ ಮಂಡ್ಯಕ್ಕೆ ಬಂದು ಫೋನ್ ಹಾಕಿ ಒಂದು ಗೋಬಿಗೆ ಕೊಡ್ಬಿಟ್ಟು ಕಾಂಪ್ರಮೈಸ್ ಬನ್ನಿ ಮಂಡ್ಯ ಹೋಗೋಣ ಹೋಗಿ. ಸೊ ಆದಷ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಲಾಗ್ಸ್ ಇಷ್ಟ, ಡೈಲಿ ಲಾಗ್ಸ್ ಇಷ್ಟನಾ, ಇಲ್ಲಾಂದರೆ ಚಾಲೆಂಜಿಂಗ್ ವೀಡಿಯೋಸ್ ಇಷ್ಟನಾ, ಯಾವ ಥರ ಲಾಗ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನು ಅನಿಸುತ್ತೆ ನಿಜ? ಡೆಫಿನೆಟ್ಲಿ ನಿಮ್ಮ ಕಮೆಂಟ್ ಮಾಡೋದ್ರಿಂದಲೇ ಇವನಿಗೆ ಸ್ಫೂರ್ತಿ. ನೀವು ಶೇರ್ಸ್ ಕಮೆಂಟ್ ಮಾಡೋದೇ ಇವನಿಗೆ ಸ್ಫೂರ್ತಿ. ನೀವು ಹೆಂಗೆ ಹೇಳ್ತಾರೆ ಹಾಗೆ ಮಾಡ್ತಾನೆ. ಡೆಫಿನೆಟ್ಲಿ ಮಾಡೇ ಮಾಡ್ತಾನೆ. ಎಂಟರ್ಟೈನ್ಮೆಂಟ್ಗೆ ಇವನು ಬಿಟ್ಟರೆ ಬೇರೆ ಇಲ್ಲ. ಮಾತೇ ಇಲ್ಲ. ಮಂಡ್ಯದವರಾಗಿ ಮಂಡ್ಯದವ್ರು ಸಪೋರ್ಟ್ ಮಾಡೋಲ್ಲ. ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇನಿಲ್ಲ. ಸಪೋರ್ಟ್ ಮಾಡಿ ಮಂಡ್ಯದಲ್ಲಿ ಮಾಡೇ ಮಾಡ್ತಾರೆ. ಔಟ್ ಆಫ್ ಬೇರೆ ಊರವರು ಕೂಡ ಸಪೋರ್ಟ್ ಮಾಡಿ ನೋಡಿ. ಅಣ್ಣ ನೀವೇನು ಹೇಳ್ತೀರಿ? ಎಲ್ಲ ಮಾಡೋ ಮಗ ನೀವು ಯಾವ ಥರ ಮಾಡ್ತೀವಿ ಮಾಡೋ. ಮಂಡ್ಯ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ಗ್ಯಾರಂಟಿ ತಪ್ಪೈತೆ. ಚೆನ್ನಾಗಿರೋ ವಿಡಿಯೋಗಳು ಮಾಡು, ಅವ್ರು ಖುಷಿ ಕೊಡುತ್ತೆ ಅಷ್ಟೇ ಸಾಕು ಅವ್ರಿಗೆ. ನಾನು ಆದಷ್ಟು ಒಳ್ಳೊಳ್ಳೆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಅಂತ. ನಾನು ಮುಂದೆ ಅಂದ್ಕೊಂಡಿದ್ದೀನಿ ಹುಡುಗರು ಫ್ರೀ ಇಲ್ಲ ಜಾಸ್ತಿ. ಫ್ರೀ ಆದ ತಕ್ಷಣ ಮಂಡ್ಯದಲ್ಲೇ ಚಾಲೆಂಜಸ್ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು. ಈ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ನೋಡ್ತೀವಿ ಅನ್ನೋ ಕಂಟೆಂಟ್ ಯಾವ್ದಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಚಿಕ್ಕಮಂಡ್ಯ ಸ್ಕೂಲಿಗೆ ಬಂದಿದ್ದೀವಿ. ಏನು ಫಂಕ್ಷನ್ ಅಂತ ಗೊತ್ತಿಲ್ಲ. ಡ್ಯಾನ್ಸ್ ಎಲ್ಲ ನಡೀತೈತೆ. ಬನ್ನಿ, ನಿಮಗೆ ಜಾತ್ರೆ ಮಿಸ್ ಆದರೆ ಏನಂತೆ ಫಂಕ್ಷನ್, ಒಳ್ಳೆ ಫಂಕ್ಷನ್ ವಿಡಿಯೋ ತೋರಿಸ್ತೀನಿ. ಬನ್ನಿ. ಸೌಂಡು ಕೇಳಿಸ್ತೈತೆ ಏನೋ ಗೊತ್ತಿಲ್ಲ. SLC ಯೂನಿಯನ್ ಡೇ ನಡೀತಾ ಇರೋದು ಮೋಸ್ಟ್ಲಿ. ಬನ್ನಿ, ಅದನ್ನಾರು ತೋರಿಸ್ತೀನಿ, ನೋಡೋರಂತೆ. ಫಂಕ್ಷನ್ ಅರೇಂಜ್ಮೆಂಟ್ ನೋಡ್ತಾ ಇದ್ರೆ ನಮ್ಮ ಹೈಸ್ಕೂಲ್ ನೆನಪಾಗ್ತಾ ಇದೆ. Yeah.
ಮಗ ಹೆಂಗಿತ್ತು ವಿಡಿಯೋಸ್ ನೋಡಿದ್ರಲ್ಲ ಏನ್ ನೆನ್ಪಾಯ್ತು? ಚೆನ್ನಾಗಿತ್ತು. ನಮ್ಮ ಊರೆಲ್ಲ ನೆನಪಾಯ್ತು. ನಮ್ದು ಹಳೆ ಮೆಮೊರೀಸ್ ಎಲ್ಲ ಇವಾಗ ನಮ್ಗೆ ಲವ್ ಸ್ಟೋರಿ ಎಲ್ಲ ಏನಿಲ್ಲಪ್ಪ, ಯಾವ ಇಲ್ಲ. ಹುಡುಗಿರು ಬೇಕಂತ ತಿರ್ಗಾಡುವ ನಾನು. ನಿಮಗೆ ನನ್ಗೆ ಹೆಂಗಿತ್ತಪ್ಪ ಅಂದ್ರೆ ಅಲ್ಲಿ ಒಂದು 10-15 ಜನ ಹುಡುಗರು, ಚಿಕ್ಕ ಹುಡುಗರು ಸ್ಟೇಜ್ ಅಲ್ಲಿ ಇರೋ ಡ್ಯಾನ್ಸರ್ಸ್ ನೋಡ್ತಾ ಇರ್ಲಿಲ್ಲ, ಸುತ್ತ ತಿರುಗ್ತಾ ಇದ್ರು ಗ್ಯಾಂಗ್ ಹಾಕೊಂಡು. ಅವ್ರು ನೆನಪಾಗ್ಬಿಡ್ತು. ನಾವು ಸ್ಕೂಲಲ್ಲಿ ಹಿಂಗೆ ತಿರುಗ್ತಾ ಇತ್ತು. ಅಯ್ಯೋ ಅವ್ರು ಬಿಡೋ, ಅವ್ರು ಹೆಂಗಾರ ಆಡ್ಕಲ್ ನಮ್ಗೇನು ಅಂದ್ಬಿಟ್ಟು ನಾವು ಸ್ಕೂಲೆಲ್ಲ ತಿರುಗ್ತಾ ಇರುವ. ಹಂಗೆ ಅದ್ ನೆನಪಾಗ್ಬಿಟ್ಟು ಕೆಲಸ ಮಾಡಿದ್ರೆ ತಿರುಗಿ ಗ್ಯಾಂಗ್ ಎಲ್ಲ ನಾವು ಸುಳ್ಳು. ಇವನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್. ನಾವು ಲಾಸ್ಟ್ ಬೆಂಚ್ ಅವರು. ಹಬ್ಬ ಎಲ್ಲ ವಿಲನ್ ತರ ನೋಡ್ತಿದ್ರಲ್ಲಿ ಸ್ಕೂಲಲ್ಲಿ. ನಾನೇ ಪಕ್ಕ ವಿಲನ್, ನಾನೇ ಅದರಲ್ಲಿ. ಈ ತರ ಹಾಳು ಮಾಡ್ಬಿಟ್ಟು ಹೈಸ್ಕೂಲಲ್ಲಿ ಅಲ್ಲ, ಇವನು ಲಾಸ್ಟ್ ಬೆಂಚು, ಅವನು ಫಸ್ಟ್ ಬೆಂಚು, ನಾನು ಮಿಡಲ್ ಬೆಂಚು, ಸೆಂಟ್ರ್ ಬೆಂಚು. ಹಿಂದೆಗಡೆ ಇರೋ ಜಾತ್ಕನು ಗೊತ್ತು, ಮುಂದೆಗಡೆ ಇರೋ ಜಾತ್ಕನು ಗೊತ್ತು. ಆಕ್ಚುಲಿ ಕತ್ಲೆ ಆಗ್ಬಿಟ್ಟಿದೆ, ಫೇಸ್ ಎಷ್ಟು ಕ್ಲಿಯರ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ನೋಡೋಣ, ಮುಗೀತು, ಹೋಗ್ತಾ ಇದೀವಿ. ಲಾಗೋ ಅನ್ಕೊಂಡಂಗೆ ರೀಚ್ ಆಗಿಲ್ಲ, ಆದ್ರೂ ಆದಷ್ಟು ಎಲ್ಲಾನು ಟ್ರೈ ಮಾಡಿದ್ದೀನಿ. ಎಲ್ರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ಕೊತಾರಲ್ವಾ, ನಾನು ಮಿಡಲ್ ಬೆಂಚ್ ಸ್ಟೂಡೆಂಟ್, ಸೆಂಟ್ರ್ ಬೆಂಚ್ ಸ್ಟೂಡೆಂಟ್. ನಾನು ಮುಂದೆ ಭವಿಷ್ಯನೂ ಗೊತ್ತಾಗುತ್ತೆ, ಹಿಂದೆ ಭವಿಷ್ಯನೂ ಗೊತ್ತಾಗುತ್ತೆ ನನಗೆ. ಹೋಗ್ಲಿ ಬಿಡಪ್ಪ, ಆಯ್ತು. ನಿಶಾಂತ್ ಅಣ್ಣಂಗೆ ಅಲರ್ಟಾಗಿರ್ತೀವಿ. ಲಾಗ್ ಒಂಥರ ಡಿಫ್ರೆಂಟ್ ಆಗಿತ್ತು ನನ್ನ ಪ್ರಕಾರ. ಅನ್ಕೊಂಡಂಗೆ ಯಾವುದೂ ಆಗಿಲ್ಲ, ಎಲ್ಲ ಡಿಫ್ರೆಂಟು. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಡೋಣ, ಏನು ಹೇಳ್ತೀರಾ? ಆಯ್ತು. ಶತ್ರುಗಳನ್ನ ಪಕ್ಕದಲ್ಲಿ ಇಕ್ಕಬಾರ್ದು, ಜೊತೆಲೆ ಹಾಕ ಓಡಾಡ್ಬೇಕು, ಅವಾಗ್ಲೇ ಅದಕ್ಕೊಂದು ವ್ಯಾಲ್ಯೂ. ಅಲ್ಲ ಕಣೋ, ಸ್ನೇಹಿತರು ಜಾಸ್ತಿ ಇದ್ರೆ ಸೋಂಬೇರಿಗಳು ಆಗ್ಬಿಡುತ್ತೆ. ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀವಿ. ನೋಡ್ರ ನಮ್ಮ ಹುಡುಗರು ಈ ಡೈಲಾಗ್ ಕಾಪಿರೇಟ್ ಹಾಕ್ಬೇಡಿ. ಆಗಿರ್ಬೋದು, ಡೈಲಾಗ್ ಕೇಳಿಸ್ತಾ ಇರುತ್ತೆ. ನಮ್ಮ ಹುಡುಗರು ಯಾವ ತರ, ಎಲ್ಲರೂ ಒಂಥರ ಟ್ಯಾಲೆಂಟೆಡ್ ಹುಡುಗರನ್ನೇ. ನೋಡೋಣ, ಈ ಥರದ್ರ ಜೊತೆ ಇದ್ದೀವಿ ಅಂತ ನಮಗೂ ಬಹಳ ಖುಷಿ ಆಗುತ್ತೆ. ಅಣ್ಣ ಅವನೊಂಥರ ಗನ್ನು ಅಣ್ಣ, ಅವನೊಂಥರ ನಮ್ಮ ಗ್ಯಾಂಗ್ ಎಲ್ಲ ಅವನೊಂಥರ ಹುಲಿ ಇದ್ದಂಗೆ ಅಣ್ಣ. ಅಲ್ಲೋಣ ಮೀಸತ್ತಿರ್ತಾನೆ. ಇದು ಆನೆ ಆನೆ ಇಟ್ಟಿದ್ದೆ, ಬಿಳಿ ಆನೆ, ಕರಿ ಆನೆ ನೋಡಿರ್ತೀರ, ಕೆಂಪಾನೆ ನೋಡಿರ್ತೀರಲ್ಲ, ದಪ್ಪಾನೆ ನೋಡಿರ್ತೀರ. ನನ್ನಂತ ಪ್ರೋನಿ ಆನೆ ನೋಡಿವಲ್ಲ. ನಮ್ಮ ಗ್ಯಾಂಗ್ ಅಲ್ಲಿರೋ ದಪ್ಪ ಆನೆ ಅಂದ್ರೆ ಇವನೇ. ವಿಡಿಯೋ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ಅನ್ಕೊಂಡಂಗೆ ಯಾವುದು ರೀಚ್ ಆಗಿಲ್ಲ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.